ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಥೈಲ್ಯಾಂಡ್ ಅಂದರೆ ಎಲ್ಲ ಹೇಳೋದು ಒಂದೇ, ಗಂಡು ಮಕ್ಕಳು ನೋಡೋ ಅಂಥದ್ದು ಮಾತ್ರಪ್ಪ ಥೈಲ್ಯಾಂಡಲ್ಲಿ ಇರೋದು, ಫ್ಯಾಮಿಲಿ ಕರ್ಕೊಂಡು ಯಾರಾದರೂ ಹೋಗೋಕ್ಕಾಗುತ್ತಾ ಅಂತಾರೆ. ಖಂಡಿತ ಸ್ನೇಹಿತರೆ, ಫ್ಯಾಮಿಲಿನೂ ಕೂಡ ನೋಡೋ ಅಂಥ ಪ್ಲೇಸು ಮತ್ತು ಪ್ರೋಗ್ರಾಮ್ಗಳು ಇದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಅದ್ಭುತವಾದಂತಹ ಈ ಶೋ, ಇದು ಯಾರೇ ಫ್ಯಾಮಿಲಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರ ಒಡಗೂಡಿ ನೋಡುವಂತಹ ಈ ಶೋನೇ ಫ್ಯಾಂಟಸಿ ಶೋ ಅಂತ ಕರೀತಾರೆ. ಇದು ಸ್ನೇಹಿತರೆ ಥೈಲ್ಯಾಂಡ್ನಲ್ಲಿರ್ತಕ್ಕಂತಹ ಪುಕೆಟ್ನಲ್ಲಿ ನಾವು ಈ ಫ್ಯಾಂಟಸಿ ಶೋವನ್ನು ಕಾಣ್ಬೋದು. ಇಲ್ಲಿ ಥೈಲ್ಯಾಂಡನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾರೆ. ಈ ವೇದಿಕೆಯಲ್ಲಿ ಸರಿಸುಮಾರು 3,000 ಆಸನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಥಿಯೇಟರನ್ನು ನಾವು ಕಾಣಬಹುದು. ಮತ್ತು ಇಲ್ಲಿ ಈ ವೇದಿಕೆಯಲ್ಲಿ ಕೋಳಿ, ಪಾರಿವಾಳ, ಹುಲಿ, ಆನೆಗಳನ್ನು ನೋಡ್ಬೋದು. ಮತ್ತು ಜಾದುವನ್ನು ಕೂಡ ಇಲ್ಲಿ ಕಾಣ್ಬೋದು. ಇದು ಮಕ್ಕಳಿಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಒಳ್ಳೆ ಎಂಟರ್ಟೈನ್ಮೆಂಟನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ನಮಸ್ತೆ ನಮಸ್ತೆ ಕರ್ನಾಟಕ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಫ್ಯಾಂಟಸಿ ಶೋನ ದೊಡ್ಡ ಹಾಲು. ಅಂದರೆ ಫ್ಯಾಂಟಸಿ ಶೋ ಮುಗಿದ ನಂತರ
ಇಲ್ಲಿ ಎಲ್ಲ ಪ್ರೇಕ್ಷಕರು ತಮ್ಮ ಮೊಬೈಲ್ಗಳನ್ನು ಮೊದಲೇ ಇಲ್ಲಿ ಇಟ್ಟೋಗಿರ್ತೀವಿ, ಒಂದು ನಂಬರ್ ಕೊಟ್ಟಿರ್ತಾರೆ ಟೋಕನ್ನು. ಆ ಟೋಕನನ್ನು ರಿಟರ್ನ್ ಮಾಡಿ ಯಾವ ನಂಬರು ಯಾವ ಕಲ್ಲರಲ್ಲಿರುತ್ತೋ ಆ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ನಾವು ರಿಟರ್ನ್ ತೆಗೆದುಕೊಬೇಕಾಗತ್ತೆ ಮೊಬೈಲನ್ನು. ಮತ್ತು ಫೋಟೋಶೂಟ್ ಮಾಡೋದಕ್ಕೂ ಸಮೇತ ಕೆಲವು ಕಡೆ ಫೋಟೋಶೂಟು ಸ್ಟೇಜನ್ನು ಹಾಕಿರ್ತಾರೆ. ನೀವು ಬೇಕು ಅಂದರೆ ಫೋಟೋ ಶೂಟನ್ನು ಮಾಡ್ಬೋದು. ಈ ದೊಡ್ಡ ಹಾಲು ಏನಪ್ಪ ಅಂದರೆ ಲಾಸ್ಟಿಗೆ ನಾವು ನಮ್ಮ ಮೊಬೈಲನ್ನು ತೆಗೆದುಕೊಳ್ಳಲು ಸುಮಾರು 3,000 ಜನ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಮ್ಮ ಮೊಬೈಲ್ಗಳನ್ನು ಟೋಕನನ್ನು ಅವರಿಗೆ ರಿಟರ್ನ್ ಮಾಡಿ ನಮ್ಮ ಮೊಬೈಲನ್ನು ನಾವು ಚೆಕ್ ಮಾಡಿ ತೆಗೆದುಕೊಬೇಕಾಗ್ತದೆ. ಈ ಫ್ಯಾಂಟಸಿ ಶೋಲ್ಲಿ ಯಾರಿಗಾದರೂ ಎಲಿಫೆಂಟ್ ರೈಡ್ ಮಾಡಬೇಕು ಅಂದರೆ ಅವರು 1,100 ಬಾತ್ಗಳನ್ನು ಕೊಡಬೇಕಾಗತ್ತೆ. ಅಂದರೆ ಇಂಡಿಯನ್ ಕರೆನ್ಸಿ ಅಂದರೆ 2,500ರಿಂದ 600 ರೂಪಾಯಿ ಬೀಳುತ್ತೆ. ಅಷ್ಟನ್ನು ಕೊಟ್ಟರೆ ಅವರು ಎಲಿಫೆಂಟ್ ಮೇಲೆ ಕೂರಿಸ್ಕೊಂಡು ನಮ್ಮನ್ನು ಒಂದು ಸಾರಿ ಆನೆ ಸವಾರಿಯನ್ನು ಮಾಡಿಸ್ತಾರೆ ಮತ್ತು ಒಂದು ಡಿಜಿಟಲ್ ಫೋಟೋವನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಇದು ಎಲ್ಲ ಗೋಲ್ಡ್ ಕಲರನ್ನೇ ಇಲ್ಲಿ ಪೇಂಟಿಂಗ್ ಮಾಡಿರುತ್ತೆ ಮತ್ತು ಫ್ಲೋಟ್ಗಳನ್ನು ಕಾಣ್ಬೋದು, ಅಂದರೆ ದೋಣಿಯನ್ನು ಕಾಣ್ಬೋದು ನೀರಲ್ಲಿ. ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಥೈಲ್ಯಾಂಡಲ್ಲಿ ಮದ್ಯಪಾನಕ್ಕೇನು ಯಾವುದೇ ಕುಂದುಕೊರತೆ ಇರೋದಿಲ್ಲ, ಏಕೆ ಅಂದರೆ ಅಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇಲ್ಲೂ ಕೂಡ ಮದ್ಯಪಾನವನ್ನು ಮಾಡ್ತಾರೆ. ಮದ್ಯಪಾನ ಪ್ರಿಯರಿಗೆ ಇಲ್ಲಿ ಮದ್ಯ ಸಿಗುತ್ತೆ. ಈ ಊಟದ ವೇದಿಕೆಯಲ್ಲಿ ಅಂದರೆ ಸುಮಾರು ಒಂದು ಸಿಟ್ಟಿಂಗಲ್ಲಿ 4,000 ಜನ ಇಲ್ಲಿ ಆಹಾರವನ್ನು ಸೇವನೆ ಮಾಡ್ಬೋದು. ನಮ್ಮ ಇಂಡಿಯಾದಿಂದ ಅಂದರೆ ಭಾರತದಿಂದ ಯಾರೇ ಕೂಡ ಥೈಲ್ಯಾಂಡಿಗೆ ಹೋದರೆ, ಅದರಲ್ಲೂ ಪುಕೆಟಿಗೆ ಹೋದರೆ ಈ ಫ್ಯಾಂಟಸಿ ಶೋವನ್ನು ಮಿಸ್ ಮಾಡ್ಕೊಬೇಡಿ. ಅದು ಕುಟುಂಬ ಸಮೇತ ಅಂದರೆ ಮಕ್ಕಳು ಮತ್ತು ನಮ್ಮ ಫ್ಯಾಮಿಲಿ ಸಮೇತ ಕರ್ಕೊಂಡೋಗಿ ಅಲ್ಲಿ, ಏಕೆ ಅಂದರೆ ಈ ಫುಡ್ ವ್ಯವಸ್ಥೆ ತುಂಬ ನೀಟಾಗಿ ಮತ್ತು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಿರ್ತಾರೆ. ನಾನು ತೆಗೆದುಕೊಂಡಂತಹ ಟಿಕೆಟು G16 ಟೇಬಲ್ ಆಗಿತ್ತು. ಆ G16 ಟೇಬಲ್ಲಿಗೆ ನಾನು ಹೋಗಿ ಕೂತ್ಕೊಂಡೆ. ಬಟ್ ನಮ್ಮ ಸ್ನೇಹಿತರು 6 ಮೆಂಬರ್ಸ್ ಮಿಸ್ ಆಗಿದ್ದರು. ಕೊನೆಗೆ 2 ಮೆಂಬರ್ಸ್ ನನ್ನ ಜೊತೆ ಸಿಕ್ಕಿದ್ರು ಈ ಊಟದ ಹಾಲಲ್ಲಿ. ತುಂಬ ಖುಷಿ ಆಯಿತು ಕೊನೆಗೆ. ನೋಡ್ರಿ ಇಂಥ ಫುಡ್ಡು ತುಂಬ ಒಳ್ಳೆ ಫುಡ್ ನೋಡೋ ಸಲ.
ಸ್ಟಾರ್ಟ್ ಆಗ್ತಾ ಇದೆ, ಬರ್ರಿ. ನಮ್ಮ ಸನ್ಮತಿ ಅವ್ರು ಬರ್ತಿದ್ದಾರೆ, ಜೊತೆಗೆ ನಾಗರಾಜ್ ಅವ್ರು ಬರ್ತಿದ್ದಾರೆ.